ಹಲೋ ಗೈಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಯೂಟ್ಯೂಬ್ ನ್ಯೂ ವಿಡಿಯೋ. ನೀವೇನಾದರೂ ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ, ನಿಮ್ಗೇನಾದರೂ ಲೈಫ್ ಸ್ಟೈಲ್, ಸ್ಕಿನ್ ಕೇರ್, ಫ್ಯಾಷನ್ ಹಾಲ್ ಈ ಥರದ್ದು ಎಲ್ಲ ವಿಡಿಯೋಲಿ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೆಲ್ಲ ರಿಲೇಟೆಡ್ ಬಗ್ಗೆ ನಾನು ಈ ಒಂದು ಚಾನಲಲ್ಲಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಆಲ್ ಅಬೌಟ್ ಮೈ ಎಂಗೇಜ್ಮೆಂಟ್ ಎಕ್ಸ್ಪೆನ್ಸಸ್. ಸೊ ನನ್ನ ಎಂಗೇಜ್ಮೆಂಟಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಬ್ರೇಕ್ ಡೌನ್ ಮಾಡ್ತೀನಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೆ ರಿಲೇಟೆಡ್ ನನ್ನ ಎಂಗೇಜ್ಮೆಂಟ್ ಎಕ್ಸ್ಪೆನ್ಸಸ್ ಬಗ್ಗೆ. ಸೋ ಮೆನಿ ಕ್ವೆಶನ್ಸ್, ಸೋ ಮೆನಿ ಕಮೆಂಟ್ಸ್, DMs ಎಲ್ಲ ಬರ್ತಿದೆ. ಮೇಕಪ್ ಆರ್ಟಿಸ್ಟ್ ಯಾರು, ಫೋಟೋಗ್ರಾಫರ್ ಯಾರು, ಯಾವ ಲೊಕೇಶನ್ ಅಲ್ಲಿ ಎಂಗೇಜ್ಮೆಂಟ್ ಆಯ್ತು, ಎಷ್ಟು ಖರ್ಚಾಯ್ತು, ಎಲ್ಲಿ ಯಾವ್ಯಾವ ಖರ್ಚನ್ನ ಹೆಂಗೆ ಡಿವೈಡ್ ಮಾಡ್ಕೊಂಡ್ರಿ ಎಲ್ಲ ಹೇಳಿ ಅಂತ. ಸೊ ಇವತ್ತಿನ ವಿಡಿಯೋಲಿ ನನ್ನ ಎಂಗೇಜ್ಮೆಂಟ್ ಎಕ್ಸ್ಪೆನ್ಸ್ ಅನ್ನ ನಾನು ಬ್ರೇಕ್ ಡೌನ್ ಮಾಡ್ತಾ ಇದ್ದೀನಿ. ಲಕ್ಷಗಟ್ಟಲೆ ಖರ್ಚು ಮಾಡಿ ಎಂಗೇಜ್ಮೆಂಟ್ ಮಾಡ್ಕೊಳ್ಳೋದು ಯಾಕಾಗಿತ್ತು ಅನ್ನೋ ಮೈಂಡ್ ಸೆಟ್ ಇರೋರು ಈ ವಿಡಿಯೋನ ಸ್ಕಿಪ್ ಮಾಡ್ಕೋಬಹುದು. ಯಾಕಂತ ಹೇಳಿದ್ರೆ ನೀವೇನು ಯೋಚನೆ ಮಾಡ್ತೀರಾ ಅಂತ ಎಂಗೇಜ್ಮೆಂಟ್ನ ಗ್ರ್ಯಾಂಡ್ ಆಗಿ ಮಾಡ್ಕೊಂಡಿಲ್ಲ. ನಾವೇನು ಯೋಚನೆ ಮಾಡ್ತೀವಿ, ನಮ್ಮ ಅಮ್ಮ ಅಪ್ಪ ಅವ್ರ ಅಮ್ಮ ಅಪ್ಪ ಏನು ಯೋಚನೆ ಮಾಡ್ತಾರೆ ಅನ್ನೋದು ತಿಳ್ಕೊಂಡು ನಾವು ಈ ತರ ಎಂಗೇಜ್ಮೆಂಟ್ನ ಸೆಲೆಬ್ರೇಟ್. ಎಂಗೇಜ್ಮೆಂಟ್ ಫಿಕ್ಸ್ ಆದ ತಕ್ಷಣ ಫಸ್ಟ್ ಥಿಂಗ್ ಎಲ್ಲರೂ ವೆನ್ಯೂನ ಬುಕ್ ಮಾಡ್ಕೋತಾರೆ. ನಾವು ತುಂಬಾ ವೆನ್ಯೂನ ಚೆಕ್ ಮಾಡ್ಕೊಂಡ್ವಿ. ಫೈನಲಿ ನಮ್ಗೆ ಇಷ್ಟ ಆಗಿದ್ದು ಧಾರವಾಡಲ್ಲಿ ಲೊಕೇಟ್ ಆಗಿರುವಂತ ಮಣಿಕಂಠ ಫಾರ್ಮ್ ಹೌಸ್ ಅಂತ. ಇಲ್ಲಿ ಇವ್ರ ಹತ್ರ ತುಂಬಾನೇ ಪ್ಯಾಕೇಜಸ್ ಇದೆ. ನಾವು ಪ್ಯಾಕೇಜಸ್ ಸೆಲೆಕ್ಟ್ ಮಾಡಿದ್ರಲ್ಲಿ 1,80,000 ವಿತ್ ಸ್ಟೇ ಮತ್ತೆ ಡೆಕೋರೇಷನ್ ಎಲ್ಲ ಇನ್ಕ್ಲೂಡಿಂಗ್ ಇತ್ತು. ಕೆಲವೊಬ್ರಿಗೆ ಅನ್ಸ್ಬೋದು ಇದೇನು ಇಷ್ಟೆಲ್ಲ ಕಾಸ್ಟ್ಲಿ ಅಂತ, ಬಟ್ ದ ವೇ ದೇ ಮ್ಯಾನೇಜ್ ಎವ್ರಿಥಿಂಗ್ ಅಲ್ಲ, ತುಂಬಾ ಸ್ಯಾಟಿಸ್ಫೈಡ್ ವರ್ಕ್ ಇದೆ ಅವ್ರದ್ದು. ಎಂಟೈರ್ ಎಂಗೇಜ್ಮೆಂಟ್ ವಿಡಿಯೋಗ್ರಫಿ ಫೋಟೋಗ್ರಫಿ ನಮಗ್ ಚಾರ್ಜ್ ಆಗಿದ್ದು ಬರೀ 18,000. ಬಿಕಾಸ್ ನನ್ನ ಮತ್ತೆ ಅವರ ಕೊಲಾಬ್ರೇಷನ್ ಇತ್ತು. ವಿ ಬುಕ್ಡ್ MM ಫೋಟೋಗ್ರಫಿ ಫ್ರಮ್ ಎಂಗೇಜ್ಮೆಂಟ್ ಮೇಕಪ್ ಡನ್ ಬೈ ಸೋನಿಯಾ ರೆಡ್ಡಿ ಮೇಕಪ್ ಆರ್ಟಿಸ್ಟ್. ಇದು ಕೂಡ ಕೊಲಾಬ್ರೇಷನ್ ನಂದು ನನ್ನ ಮಮ್ಮಿದು ಅಂಡ್ ಸುದೀಪ್ ಮಮ್ಮಿ ಮೇಕಪ್ ಹೇರ್ ಸ್ಟೈಲ್ ಎಲ್ಲ ಸೇರ್ಬಿಟ್ಟು 7,000 ನ ಚಾರ್ಜ್ ಮಾಡಿದ್ರು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಔಟ್ಫಿಟ್. ನಾನು ಕರ್ನಾಟಕ ಕರಾವಳಿಯಿಂದ ಅಂಡ್ ನನ್ನ ಫಿಯಾನ್ಸೆ ಬಂದ್ಬಿಟ್ಟು ಗೋವನ್. ಸೊ ಎರಡು ಟ್ರೆಡಿಷನಲ್ ಇರೋದ್ರಿಂದ ನನ್ನ ಫಿಯಾನ್ಸೆ ಅಮ್ಮ ಶಾಸ್ತ್ರ ಪ್ರಕಾರ ಮೈಸೂರು ಸಿಲ್ಕ್ ಸ್ಯಾರಿನ ಗಿಫ್ಟ್ ಮಾಡಿದ್ರು. ಕಾಸ್ಟೆಡ್ ಅರೌಂಡ್ 23,600 ಅಂಡ್ ನನ್ನ ಎಂಗೇಜ್ಮೆಂಟ್ ಲೆಹೆಂಗಾ ಗಿಫ್ಟೆಡ್ ಬೈ ಮೈ ಮಾಮ್ ಅರೌಂಡ್ 44,000 ಮತ್ತೆ 3,000 ಬ್ಲೌಸ್ ಸ್ಟಿಚ್ ಗೆನೆ ಆಗ್ಬಿಟ್ಟಿದೆ. ಫಾರ್ ಹಿಸ್ ಔಟ್ಫಿಟ್ ಹಿ ಸ್ಪೆಂಡ್ 23,000. ಸೋ ಮೆನಿ ಪೀಪಲ್ ಕ್ವೆಶನ್ ಮಾಡಿದ್ರು, ಈ ತರ ಯಾಕೆ ಇಷ್ಟೊಂದು ಎಂಗೇಜ್ಮೆಂಟ್ ಅಲ್ಲಿ ಸ್ಪೆಂಡ್ ಮಾಡ್ಬೇಕಂತ. ಲೈಫ್ ಒಳಗಡೆ ಒಂದೇ ಸಲ ಎಂಗೇಜ್ಮೆಂಟ್ ಮದುವೆ ಎಲ್ಲ ಆಗೋದು. ಸೊ ಅಪ್ಪ ಅಮ್ಮ ಮನೆಯಲ್ಲಿ ಯಾವ ತರ ಖರ್ಚು ಮಾಡಬೇಕು ಮನಸ್ಸಿರುತ್ತೆ, ಅವ್ರು ಆ ತರ ಮಾಡ್ತಾರೆ. ಇಟ್ಸ್ ಆ ವಿಶ್. ನೆಕ್ಸ್ಟ್ ಎಂಗೇಜ್ಮೆಂಟ್ ರಿಂಗ್. ನನ್ನ ರಿಂಗ್ ಕಾಸ್ಟೆಡ್ ಅರೌಂಡ್ 65,000. ಫಾರ್ ಹಿಸ್ ರಿಂಗ್ ವಿ ಸ್ಪೆಂಡ್ 74,000. ಎಂಗೇಜ್ಮೆಂಟ್ ಜ್ಯುವೆಲರಿ ಎಲ್ಲ ನಾನು ಗೋಲ್ಡ್ ಏನು ಹಾಕಿರ್ಲಿಲ್ಲ. ಓನ್ಲಿ 4 ಬ್ಯಾಂಗಲ್ಸ್ ಗಿಫ್ಟೆಡ್ ಬೈ ಮೈ ಫಿಯಾನ್ಸಿ ಅಂಡ್ ಬಾಕಿ ಎಲ್ಲ 3,000ಗೆ ನಾನು ಜ್ಯುವೆಲರಿನ ರೆಂಟ್ ಮಾಡಿದ್ದೆ. ಅಂಡ್ ಪರ್ಸನಲ್ ಕೇರ್ ರೂಟೀನ್ಗೆ ಸ್ವಲ್ಪ ಜಾಸ್ತಿನೇ ಸ್ಪೆಂಡ್ ಮಾಡಿಬಿಟ್ಟೆ ಅನಿಸ್ತು. ಬಿಕಾಸ್ ಹೇರ್ ಕೇರ್, ಸ್ಕಿನ್ ಕೇರ್, ಪೆಡಿಕ್ಯೂರ್, ಮೆನಿಕ್ಯೂರ್ ಎಲ್ಲ ಒಂದೊಂದು ಸರ್ವಿಸ್ನ ಒಂದಿನ ಬಿಟ್ಟು ತಗೊಳ್ತಾ ಇದ್ದೆ. ಬಿಕಾಸ್ ನಾನು ಅಷ್ಟೊಂದು ಸಲೂನ್ಗೆಲ್ಲ ಹೋಗಿರಲ್ಲ, ಅದಕ್ಕೆ ಸ್ವಲ್ಪ ಸ್ಕಿನ್ ಕೇರ್ನ ಮಾಡಿಸ್ಕೊಳ್ಳೋಣ ಅಂತ ಎಲ್ಲ ಸೇರಿ 16,500 ಸ್ಪೆಂಡ್ ಆಗಿದೆ. ಇನ್ನೂ ಚಿಕ್ಕ ಪುಟ್ಟ ಖರ್ಚು ತುಂಬಾನೇ ಆಗ್ಬಿಟ್ಟಿದೆ. ರಿಲೇಟಿವ್ಸ್ಗೆ ಒಂದಿನ ಸ್ಟೇ ಮತ್ತೆ ಪಿಕಪ್ಪು ಡ್ರಾಪು, ಇನ್ ಕೆಲವೊಬ್ಬರಿಗೆ ದೂರದಿಂದ ಬರೋವರಿಗೆ ಟ್ರಾವೆಲಿಂಗ್ ಸರ್ವಿಸ್ ಎಲ್ಲ ಸೇರಿ 70,000 to 80,000. 100 ಜನಕ್ಕೆ ಇನ್ವೈಟ್ ಮಾಡಿದ್ವಿ, ಬಟ್ 100 ಜನ ಬಂದಿರಲಿಲ್ಲ. ಸೊ 100 ಜನ ಕ್ಯಾಟರಿಂಗ್ ಸರ್ವಿಸಸ್ ನಮ್ ಕಾಸ್ಟ್ ಬಿತ್ತು ವಿತ್ ಫುಡ್, ವೆಲ್ಕಮ್ ಡ್ರಿಂಕ್, ಸ್ನಾಕ್ಸ್ ಎಲ್ಲ ಸೇರ್ಬಿಟ್ಟು 48,000. ಸೊ ಎಂಟೈರ್ ಎಂಗೇಜ್ಮೆಂಟ್ ಅಲ್ಲಿ ವಿ ಸ್ಪೆಂಡ್ 6 lakh rupees. ಸುದೀಪ್ ನನಗೆ ಗಿಫ್ಟ್ ಮಾಡಿದ ಬ್ಯಾಂಗಲ್ಸ್ ನ ಕೂಡ ಆಡ್ ಮಾಡಿದ್ರೆ 11 to 12 lakh ಸ್ಪೆಂಡ್ ಆಗಿದೆ ಫಾರ್ ಮೈ ಎಂಟೈರ್ ಎಂಗೇಜ್ಮೆಂಟ್. ವಿ ಎಂಜಾಯ್ಡ್ ಅ ಲಾಟ್. ಪೇರೆಂಟ್ಸ್ ತುಂಬಾ ಹ್ಯಾಪಿ ಇದ್ರು. ದಟ್ಸ್ ಆಲ್. ಸೊ ಇಫ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಏನೇ ಡೌಟ್ಸ್ ಇದ್ರು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಗೈಸ್.